ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರ ಮೊಬೈಲ್ ಕಳ್ಳತನ ಆಗಿದೆ. ಪೊಲೀಸರ ಮುಂದೆನೇ ಮೊಬೈಲ್ ಕಳ್ಳ ಕರಾಮತ್ತು ಮೆರೆದಿದ್ದಾನೆ. ಕಳ್ಳತನ ಆದ್ರೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸ್ ಸ್ಟೇಷನ್ ಅಲ್ಲೇ ಕಳ್ಳತನ ಆದ್ರೆ ಪೊಲೀಸರೆಲ್ಲ ಹೋಗ್ಬೇಕು. ಪೊಲೀಸ್ ಸ್ಟೇಷನ್ ಅಲ್ಲೇ ಕಳ್ಳನೊಬ್ಬ ಪೊಲೀಸರ ಮೊಬೈಲ್ ಕದ್ದು ಬಿಟ್ಟಿದ್ದಾನೆ. ಪೊಲೀಸರ ಮುಂದೆನೇ ಕರಾಮತ್ತು ತೋರಿಸಿದ್ದಾನೆ. ಗದಗ ಶಹರ್ನ ಠಾಣೆಯ ಸಿಬ್ಬಂದಿ ಅವರ ಮೊಬೈಲ್ ಅನ್ನ ಕದ್ದು ಬಿಟ್ಟಿದ್ದಾನೆ. ಮಹಿಳಾ ಸಿಬ್ಬಂದಿ ಜೊತೆ ಮಾತಾಡ್ತಾ ಮೊಬೈಲ್ ಕದ್ದು ಬಿಟ್ಟಿದ್ದಂತೆ. ಕದೀಮನ ಕೈಚಳಕ ಸ್ಟೇಷನ್ನ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಮಹಿಳಾ ಸಿಬ್ಬಂದಿ ಗಮನ ಬೇರೆಡೆ ಸೆಳೆದು ಮೊಬೈಲ್ ಕಳ್ಳತನ ಮಾಡಿದ್ದಾನೆ. ಕದೀಮ ಮುಲ್ಲಾನಿಗೆ ಹುಡುಕಾಟ ನಡೆಸುತ್ತಿದ್ದಾರೆ ಪೊಲೀಸರು. ಹೋಟೆಲ್ನಲ್ಲಿ ನಡೆದಿದ್ದಂಥ ಗಲಾಟೆಗೆ ಸ್ಟೇಷನ್ಗೆ ಬಂದಿದ್ದಂತೆ ಮುಲ್ಲಾ ಬಿಲ್ ಕೊಡದೆ ಗಲಾಟೆ ಮಾಡಿದ್ದ ವ್ಯಕ್ತಿಯ ಪರವಾಗಿ ಈತ ಠಾಣೆಗೆ ಬಂದಿದ್ದ. ಠಾಣೆಗೆ ಬಂದವನು ಅತ್ಲ ಬಿಲ್ಲು ಕೊಟ್ಟಿಲ್ಲ, ಇತ್ಲಾಗ ಒಂದು ಫೋನ್ ತಗೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಅವನಿಗೋಸ್ಕರ ಈಗ ಹುಡುಕಾಟ ನಡೀತಾ ಇದೆ, ಎಲ್ಲಿದ್ದಾನವನು ಅಂತ. ಆದ್ರೆ ಧೈರ್ಯ ಮೆಚ್ಚಬೇಕ್ರಿ. ಒಂದು ಪೊಲೀಸ್ ಸ್ಟೇಷನ್ನಲ್ಲೇ ಪೊಲೀಸರ ಮೊಬೈಲೇ ಕತ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಎಂಥ ಮನುಷ್ಯ ನೋಡಿ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಲ್ಲೇ ಎತ್ತದ, ಅಲ್ಲೇ ಜೇಬ್ಗೆ ಹಾಕೊಂಡ. ಅಲ್ಲ ಗೊತ್ತಿದ್ದು ಮಾಡ್ತಾನೋ, ಬೇಕು ಅಂತ ಮಾಡ್ತಾರೋ. ಆ ಪೊಲೀಸ್ ಅಮ್ಮ ಏನು ಮಾಡ್ತಿದ್ಲು, ಊರನ್ನೆಲ್ಲ ಕಾಪಾಡ್ತೀರಿ ಅಂತ ಅನ್ನುವಂಥ ಪೊಲೀಸರು ಅವ್ರ ಕಣ್ಣು ಮುಂದಿರೋ ಮೊಬೈಲ್ನ ಕಾಪಾಡ್ಕೊಳ್ಳೋಕ್ಕಾಗಿಲ್ಲ. ನಿಧಾನ ನಾಚೂಕಾಗಿ ಎತ್ತಿ ಜೇಬ್ಗೆ ಹಾಕೊಂಡ. ಏನಾತ ಕದ್ದು ಮುಚ್ಚಿ ಏನು ಔಸ್ಕೊಂಡು ಏನು ಮಾಡಿಲ್ಲ. ಎಲ್ಲರೆದ್ರೆ ರಾಜಾರೋಷವಾಗಿ ಜೇಬಿಗೆ ಫೋನ್ ಹಾಕೊಂಡ ಹೊಂಟ. ನೋಡಿ, ಇದು ನಮ್ಮ ರಾಜ್ಯದ ಪೊಲೀಸ್ ಸ್ಟೇಷನ್ಗಳ ವ್ಯವಸ್ಥೆ. ಗದಗ ಶಹರ ಪೊಲೀಸ್ ಠಾಣೆ ಸ್ವಾಗತಕಾರರು ಅವ್ರ ಮುಂದೆ ಇರುವಂಥ ಬೋರ್ಡ್ ಎದುರುಗಡೆ ನಿಂತ್ಕೊಂಡು ಕದೀತಾನಲ್ರಿ. ಮರ್ಯಾದೆ ಇದೆಯಾ ನಮಗೆ? ಮಹಾಂತೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾಂತೇಶ್, ಆಗ್ಲೇ ಹೇಳ್ತಾ ಇದ್ದೆ, ಊರಲ್ಲೆಲ್ಲ ಕಳ್ತನ ಆದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸ್ ಸ್ಟೇಷನಲ್ಲೇ ಕಳ್ತನ ಆದರೆ ಅವ್ರು ಎಲ್ಲಿ ಹೋಗಬೇಕು ಅಂತ. ಪೊಲೀಸರ ಕಣ್ಣು ಮುಂದೆನೇ ಕಳ್ತನ ಮಾಡುವಷ್ಟು ಗಟ್ಟಿ ಗುಂಡಿಗೆನಾ ಈತನದ್ದು? ಯಾರೀ ವ್ಯಕ್ತಿ, ಏನೀ ಘಟನೆ? ಎಸ್ ಪ್ರಣುತ್, ಗದಗ ಜಿಲ್ಲೆಯ ಶಹರ ಪೊಲೀಸ್ ಠಾಣೆ ಏನಿದೆ, ಆ ಪೊಲೀಸ್ ಠಾಣೆಗೆ ಇವನೊಬ್ಬ ಆರೋಪ ಇರ್ತಾನೆ. ಅಂದ್ರೆ ಒಂದು ಹೋಟೆಲ್ ನಲ್ಲಿ ಗಲಾಟೆ ಇರ್ತೈತೆ. ಆ ಹೋಟೆಲ್ ನೆಲ್ಲ ಗಲಾಟೆ ಆದ ಸಂದರ್ಭದಲ್ಲಿ ಇವನನ್ನ ಹಿಡ್ಕೊಂಡ್ ಬಂದಿರ್ತಾರೆ. ಹಿಡ್ಕೊಂಡ್ ವಿಚಾರಣೆ ಮಾಡುವ ವೇಳೆ ಆ ಮಹಿಳೆಯ ಪೊಲೀಸ್ ಪೇದೆಯ ಜೊತೆ ಮಾತಾಡ್ತಾ ಏನ್ ಮಾಡ್ತಾನೆ, ಅವರ ಮಾತಿನ ದೃಷ್ಟಿಯನ್ನ ತಪ್ಪಿಸಿ ಆ ಒಂದು ಟೇಬಲ್ ಮೇಲೆ ಇರ್ತಕ್ಕಂತ ಅವರ ಫೋನ್ ಅನ್ನೇ ಕದ್ದು ತನ್ನ ಜೇಬೊಳಗೆ ಹಾಕೊಂಡಿರ್ತಾನೆ. ಇದು ಸಹಿತ ಎಲ್ಲೋ ಒಂದ್ ಕಡೆ ಪೊಲೀಸರು ನಮ್ಮನ್ನ ಕಾಪಾಡ್ಬೇಕಾಗೈತಿ, ಅವರವರ ವಸ್ತುಗಳನ್ನೇ ಅವ್ರಿಗೆ ಕಾಪಾಡ್ಕೊಳಕ್ ಆಗ್ತಾ ಇಲ್ಲ, ನಮ್ಮನ್ನೇನು ಕಾಪಾಡ್ತಾರ ಅನ್ನೋ ಪ್ರಶ್ನೆಗಳು ಈ ಸಾರ್ವಜನಿಕ ವಲಯದಲ್ಲಿ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಅವನ ಒಂದು ಹುಡುಕಾಟದಲ್ಲಿ ಪೊಲೀಸರು ಸಹಿತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಪ್ರಣೋತ್. ಮಹಾಂತೇಶ್ ಮಾಹಿತಿಗೆ.